ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಮ್ಮರ್ ಸ್ಪೆಷಲ್ ಇನ್ಸ್ಟಂಟ್ ಆಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂಥೇಳಿ ನೋಡ್ಕೊಂಡು ಬರೋಣ ಅಂತ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಮಾವಿನಕಾಯಿ ಸೀಸನ್ ಚಾಲೂ ಆಯ್ತು ನೋಡ್ರಿ. ಮಿಡಿ ಮಾವಿನಕಾಯಿ ಬರಾಕತ್ತಾವು. ಇದು ನಮ್ಮ ಮಾಮನ ಹೊಲದ ಕಾಯಿ ಬಂದಾವ. ಸೊ ನಿಮಗೆ ಇದರಲ್ಲೇ ಒಂದು ರೆಸಿಪಿ ತೋರಿಸ್ಬೇಕಂತ ಮಾಡೀನಿ. ವೆರಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಇನ್ಸ್ಟಂಟ್ ಆದಂಥ ಉಪ್ಪಿನಕಾಯಿ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋನು. ಇವು ಇನ್ನೂ ಹುಳಿ ಮೂಡಿಲ್ಲ, ಅಂದ್ರೆ ಇನ್ನೂ ಹುಳಿ ಆಗಿಲ್ಲ. ಕಾಯಿ ಸ್ವಲ್ಪ ಸಪ್ಪೆ ಇರ್ತಾವೆ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಇರ್ತವೆ. ಅದು ಕೊಬ್ಬರಿ ಥರ ತಿಂದುಬಿಡ್ಬೋದು, ಅಷ್ಟು ಟೇಸ್ಟ್ ಇರ್ತಾವೆ ಕಾಯಿ. ಇದ್ರಲ್ಲೇ ನಾ ಈಗ ಉಪ್ಪಿನಕಾಯಿ ಹಾಕ್ತೀನಿ. ಬರ್ರಿ ಮೊದಲು ಇವನ್ನ ಚಾಪ್ ಮಾಡ್ಕೊಳ್ಳೋಣಂತ. ಫಸ್ಟಿಗೆ ಮಾವಿನಕಾಯ್ದು ತುಂಬನ್ನ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು 2 ಭಾಗ ಮಾಡಿ ಅದರೊಳಗಿಂದ ಗೊಪ್ಪನ ತಕ್ಕೊಳ್ಳೋಣ ಅಂತ. ಆಮೇಲೆ ಜೂಲಿಯನ್ ಕಟ್ ಉದ್ದುದ್ಕ ಕಟ್ ಮಾಡ್ಕೊಳ್ಳೋನು. ಹೋಳು ಥರ ಕಟ್ ಮಾಡ್ಕೊಳ್ಳೋದು ಬೇಡ, ಉದ್ದುದ್ಕ ಕಟ್ ಮಾಡ್ಕೊಂಡಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿರ್ತೈತಿ ಅಂತ ಹೇಳಿ ಉದ್ದುದ್ಕ ಕಟ್ ಮಾಡ್ಕೊಳ್ಳೋದು ನೋಡಿರಿ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೊರಿ. ದಪ್ಪ ಇತ್ತಂದ್ರೆ ಮತ್ತು ಮಿಡಲ್ ಒಂದು ಕಟ್ ಮಾಡಿ ಆಮೇಲೆ ಮತ್ತೆ ತೆಳ್ಳಗನ ಕಟ್ ಮಾಡ್ಕೊಳ್ಳೋಣಂತ. ರೈಸ್ಗೆ, ಚಪಾತಿಗೆ, ಬಿಸಿ ಬಿಸಿ ರೊಟ್ಟಿಗೆ ಸೈಡಿಗೆ ನೆಂಚ್ಕೊಳಕ್ಕೆ ಉಪ್ಪಿನಕಾಯಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿರ್ತೈತಿ ನೋಡಿರಿ. ಇನ್ಸ್ಟಂಟ್ ಆಗಿರ್ತೈತಿ ಮತ್ತು ಒಂದು 15 ಡೇಸ್ವರೆಗೂ ಒಟ್ಟ ಕೆಡಂಗಿಲ್ಲ. ಎವ್ರಿ ವೀಕ್ ಅಂತೂ ಮಾಡ್ಕೊತಾನೆ ಇರ್ಬೋದು. ಸೀಸನ್ ಮುಗಿಯೋ ಮಟ್ಟ ಹುಳಿ ಇದ್ರೂ ಅಷ್ಟೇ ಟೇಸ್ಟ್ ಇರ್ತೈತಿ, ಸಪ್ಪಿದ್ರೂ ಅಷ್ಟೇ ಟೇಸ್ಟ್ ಇರ್ತೈತಿ ನೋಡಿರಿ ಉಪ್ಪಿನಕಾಯಿ. ಸೊ ಈ ಥರ ಉದ್ದುದಕ್ಕೆ ಇವನ್ನ ಜೂಲಿಯನ್ ಕಟ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ಮಾವಿನಕಾಯಿನ ಈ ಥರ ಜೂಲಿಯನ್ ಕಟ್ಟ ಮಾಡ್ಕೊಂಡೇನು ನೋಡಿರಿ. ಈಗ ಇವನ್ನೆಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣಂತ. ಭಾಳ ಈಸಿಯಾಗಿ ರೆಡಿ ಆಗ್ತಾವೆ, ಅಷ್ಟು ಕ್ವಿಕ್ ಆಗ್ತಾವೆ. 1 ವೀಕ್ವರೆಗೂ ಇಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು ಒಂದು 15 ಡೇಸ್ವರೆಗೂ ಯೂಸ್ ಮಾಡ್ಬೋದು ನೋಡಿರಿ. ಫುಲ್ ಸೀಸನ್ ಮುಗಿಯೋ ಮಟ್ಟ ಎವ್ರಿ ವೀಕ್ ಈ ಥರ ಮಾಡ್ಕೊಂಡು ಟೇಸ್ಟ್ ಮಾಡ್ತಾನೆ ಇರ್ಬೋದು. ನೆಕ್ಸ್ಟ್ ನಿಮ್ಮ ಟೇಸ್ಟ್ ನೋಡಿಕೊಂಡು ಖಾರ ಪೌಡ್ರ್ ಹಾಕಿರಿ. ನಾ ಇಲ್ಲೇ ಒಂದು 2.5 ಚಮಚದಷ್ಟು ಖಾರ ಪೌಡ್ರನ್ನ ಹಾಕೋತೀನಿ. ಆಮೇಲೆ ಟೇಸ್ಟ್ಗೆ ಸಾಲ್ಟ್, ನಿಮ್ಮ ಟೇಸ್ಟ್ ನೋಡಿ ಸಾಲ್ಟ್ ಹಾಕೋರಿ. ಓಕೆ, ಈಗ ಮಿಕ್ಸ್ಚರ್ ರೆಡಿ ಆಗೈತಿ. ಬರ್ರಿ ಈಗ ಇದಕ್ಕೆ ಒಂದು ಒಗ್ಗರ್ಣೆ ಅಂದ್ರೆ ಜಸ್ಟ್ ಎಣ್ಣೆನ ಬಿಸಿ ಮಾಡ್ಕೊಂಡು ಬರ್ತೀನಿ. ಫುಲ್ ಕಾಯಿಸ್ಕೋಬೇಕು ಎಣ್ಣೆನ. ಅದು ಮಾವಿನಕಾಯ್ದು ಹಾಕಿದಾಗ ಚರ್ರ ಅಂತ ಸೌಂಡ್ ಬರಬೇಕು. ಸೊ ಅಷ್ಟು ಎಣ್ಣೆನ ಕಾಯಿಸ್ಕೊಂಬರೋಣಂತ. ಸೊ ಎಣ್ಣೆ ಚಲೋ ಕಾದೈತೆ ನೋಡಿರಿ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋತೀನಿ. ಜಸ್ಟ್ ಎಣ್ಣೆ ಹಾಕೊಂಬಿಡೋದು ನೋಡಿದ್ರಿ ಸೌಂಡ್ ಹೆಂಗೆ ಚರ್ರ ಅಂತ ಬಂತ. ಈಗ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇನ್ಸ್ಟಂಟ್ ಆದಂಥ ಮಾವಿನಕಾಯಿ ಉಪ್ಪಿನಕಾಯಿ ಟೇಸ್ಟ್ ಮಾಡೋಕ್ಕೆ ರೆಡಿಯಾಗಿಬಿಡ್ತು ನೋಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಚಪಾತಿಗೆ, ರೊಟ್ಟಿಗೆ, ರೈಸ್ಗೆ ಸೈಡ್ ಡಿಶ್ ಆಗಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತೆ ನೋಡಿರಿ. ನೆಂಚ್ಕೊಳಕ್ಕೆ ಸೀಸನ್ ಮುಗಿಯೋ ಮಟ್ಟ ಟ್ರೈ ಮಾಡ್ತಾನೆ ಇರ್ತೀವಿ. ಬರ್ರಿ ಇದನ್ನ ಒಂದು ಗ್ಲಾಸ್ ಜಾರ್ನಾಗ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ. ಮತ್ತು ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಸಮ್ಮರ್ ಸ್ಪೆಷಲ್ ಇನ್ಸ್ಟಂಟ್ ಆದಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗೈತಿ. ನೀವು ಮನೆಯೊಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ. ಒಂದು ನಿಶ್ಚಿತಾ MS ವ್ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.